ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಲಿಟಲ್ ಲೈಫ್ ಡೈರೀಸ್. ಇವತ್ತು ನಾನು ನಿಮಗೆ ಡಿಲಿಷಿಯಸ್ ಆಗಿ ಪೆಪ್ಪರ್ ಚಿಕನ್ ಡ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ, ಬಿಕಾಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಫಸ್ಟ್ ನಾವು ಇದಕ್ಕೆ ಒಂದು ಸ್ಪೈಸಸ್ ಪೌಡರ್ನ ರೆಡಿ ಮಾಡ್ಕೋಬೇಕು. ಸೊ ಅದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಬಂದು ಲೈಕ್ ಮೇನ್ ಇಂಗ್ರೀಡಿಯೆಂಟ್ ಬಂದು ಪೆಪ್ಪರ್. ಸೊ ಪೆಪ್ಪರ್ 1.5 ಟೇಬಲ್ ಸ್ಪೂನ್ ಇದ್ದರೆ ಸಾಕು. ಆ್ಯಂಡ್ ಧನಿಯಾ ಬಂದು ನಾನಿಲ್ಲಿ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಜೀರಿಗೆ 1 ಟೇಬಲ್ ಸ್ಪೂನ್, ಆ್ಯಂಡ್ ಚಕ್ಕೆ 2 ಚಕ್ಕೆ ಆದರೆ ಸಾಕಾಗುತ್ತೆ. ಆ್ಯಂಡ್ ಲವಂಗ 3-4, ಮತ್ತು ಒಣಮೆಣಸಿನ್ಕಾಯಿ 10-12 ತೊಗೊಂಡ್ರೆ ಸಾಕು. ನಿಮಗೆ ಎಷ್ಟು ಖಾರ ಬೇಕು ಅದ್ರ ಮೇಲೆ ನೀವು ಒಣಮೆಣಸಿನ್ಕಾಯಿ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಸೊ ಇಷ್ಟು ಸ್ಪೈಸಸ್ನ ನಾವು ಚೆನ್ನಾಗಿ ಹುರ್ಕೋಬೇಕು. ಸೊ ಫಸ್ಟು ಬಾಣಲಿ ಇಟ್ಕೊಂಡು ಎಲ್ಲ ಏನೇನು ಸ್ಪೈಸಸ್ ಇದೆ ಎಲ್ಲ ಸ್ಪೈಸಸ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಲೋ ಫ್ಲೇಮ್ನಲ್ಲೇ ಎಲ್ಲ ಸ್ಪೈಸಸ್ನು ಹುರ್ಕೊಳ್ಳಿ, ಬಿಕಾಸ್ ಐ ಫ್ಲೇಮ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಜೀರಿಗೆ ಆಗಲಿ ಲವಂಗ ಆಗಲಿ ಬೇಗ ಸೀದೋಗುತ್ತೆ. ಸೊ ಫಸ್ಟ್ ನಾನಿಲ್ಲಿ ಲವಂಗನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ 3-4 ಲವಂಗ. ಅದಾದಮೇಲೆ ನಾನು ಚಕ್ಕೆನ ಆ್ಯಡ್ ಮಾಡ್ಕೊತೀನಿ. ಸೊ ನಾನು ಹೇಳ್ದಂಗೆ 2-3 ಸಣ್ಣದು ಚಕ್ಕೆ ಸಾಕಾಗುತ್ತೆ ಇದಕ್ಕೆ. ಅದ್ರ ಜೊತೆಗೆ ನಾನು ಅದಾದಮೇಲೆ ಜೀರಿಗೆನ ಆ್ಯಡ್ ಮಾಡ್ಕೊತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಬೇಕು ಇದಕ್ಕೆ. ಅದರ ನಂತರ ನಾನು ಏನೇನು ಮಿಕ್ಕಿದ್ದು, ಸೊ ನಾನು ಏನಕ್ಕೆ ಹೇಳಿದೆ ಅಂದರೆ ಲೋ ಫ್ಲೇಮಲ್ಲಿ ನಾನು ಹೈ ಫ್ಲೇಮ್ ಇಟ್ಟಿದ್ದೆ. ಸೊ ನೀವು ಆ ಮಿಸ್ಟೇಕ್ನ ಮಾಡಬೇಡಿ. ಸೊ ಆದಷ್ಟು ಲೋ ಫ್ಲೇಮ್ನಲ್ಲೇ ಇದನ್ನು ಹುರ್ಕೊಳ್ಳಿ. ಅದಾದಮೇಲೆ ನಾನು ಮೆಣಸು ಎಷ್ಟಿದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಮೆಣಸು ಬಂದು ಲೈಕ್ ನಿಮಗೆ ಪೌಡರ್ ಇತ್ತು ಅಂದರೆ ನೀವು ಡೈರೆಕ್ಟಾಗಿ ಪೌಡರ್ನೇ ಹಾಕೋಬೋದು ಚಿಕನ್ಗೆ, ಆರ್ ಎಲ್ಸ್ ಈ ಥರ ಹುರ್ಕೊಂಡು ನೀವು ಚಿಕನ್ಗೆ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ನಾನು ಹುರ್ಕೊತಾ ಇದ್ದೀನಿ. ಲೈಕ್ 2-3 ಮಿನಿಟ್ಸ್ ನೀವು ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಏನಕ್ಕಂದರೆ ಸೊ ನಾವಿಲ್ಲಿ ಪೌಡರ್ ಮಾಡ್ಕೊತಾ ಇದ್ದೀವಿ ಈ ಸ್ಪೈಸಸ್ದು. ಇದೊಂದೇ ಅಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಈ ಒಂದು ಸ್ಪೈಸಸ್ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ನೆಕ್ಸ್ಟ್ ಇನ್ನೊಂದು ಸಲ ನೀವು ಲೈಕ್ ಪೆಪ್ಪರ್ ಚಿಕನ್ ಡ್ರೈ ಮಾಡಬೇಕಾದ್ರೆ ಇದೇ ಸ್ಪೈಸಸ್ ಪೌಡರ್ನ ಯೂಸ್ ಮಾಡ್ಕೋಬೋದು. ಮತ್ತೆ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಸೊ ನಿಮಗೆ ಯಾವಾಗ ಟೈಮ್ ಇರುತ್ತೆ ಆವಾಗ ಈ ಪೌಡರ್ನ ರೆಡಿ ಮಾಡಿ ಇಟ್ಕೋಬೋದು ನೀವು. ಸೊ ನಾನಿಲ್ಲಿ ಹುರಿದಿಟ್ಕೊಂಡಿರೋಂಥ ಎಲ್ಲ ಸ್ಪೈಸಸ್ನು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಆದಷ್ಟು ತರಿಯಾಗಿ ರುಬ್ಕೊಳ್ಳಿ. ಸೊ ಕಂಪ್ಲೀಟ್ ಪೌಡರ್ ಆಗೋವಂಥ ಫೈನ್ ಪೌಡರ್ ಆಗೋವಂಥ ಅವಶ್ಯಕತೆ ಏನಿಲ್ಲ. ಸೊ ನಾನು ಇದನ್ನು ಜಾರ್ಗೆ ಹಾಕಿ ರುಬ್ಕೊತಾ ಇದ್ದೀನಿ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು ಯಾವುದೇ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ಕೊಂಡೇನೆ ಅಂದರೆ ಟ್ರೈಪಾಡ್ ಸ್ಟ್ಯಾಂಡ್ ಇರ್ಬೋದು ಅಥವಾ ರಿಂಗ್ ಲೈಟ್ ಏನೂ ಯೂಸ್ ಮಾಡ್ಕೊಂಡಂಗೆ ನಾನು ಒಂದು ಹ್ಯಾಂಡಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಹ್ಯಾಂಡಲ್ಲಿ ನಾನು ಎಲ್ಲ ರೆಸಿಪಿಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಸೊ ಅಫ್ಕೋರ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ನಾನು ಹೇಳಿದಾಗೆ ಇಲ್ಲಿ ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ, ಫೈನ್ ಪೌಡರ್ ಮಾಡಿಲ್ಲ. ನೆಕ್ಸ್ಟು ಒಗ್ಗರಣೆಗೆ ಬೇಕಾಗಿರೋಂಥ ಈರುಳ್ಳಿನ ಕಟ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ನಿಮಗೆ ಈರುಳ್ಳಿ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ನೀವು ಇನ್ನೊಂದು ಎಕ್ಸ್ಟ್ರಾ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು. ಅದ್ರ ಜೊತೆಗೆ ಬೆಳ್ಳುಳ್ಳಿ. ಸೊ ಚಿಕನ್ ರೆಸಿಪೀಸಲ್ಲಿ ಬೆಳ್ಳುಳ್ಳಿ ಇದ್ದರೆ ಡೆಫಿನೆಟ್ಲಿ ಅದು ತುಂಬ ಟೇಸ್ಟ್ ಕೊಡುತ್ತೆ. ಸೊ ಹಂಗಾಗಿ ನಾನು ಒಗ್ಗರಣೆಗೆ ಮತ್ತು ಬೆಳ್ಳುಳ್ಳಿನೂ ಕೂಡ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ, ನಿಮಗೆ ಹೆಚ್ಚಿಗೆ ಬೆಳ್ಳುಳ್ಳಿ ಇಷ್ಟ ಆಗೋದಾದರೆ ನೀವು ಜಾಸ್ತಿ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೂ ಕೂಡ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಸೊ ಇವಾಗ ನಾನು ಒಂದು ಪ್ಯಾನ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಆಯಿಲ್ ಯೂಸ್ ಮಾಡಿದ್ದೀನಿ. ಇವಾಗ ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ ಆಯಿಲ್ನ ಆದಷ್ಟು ಕಡಿಮೆ, ನಮ್ಮನೇಲೂ ಕೂಡ ಆದಷ್ಟು ಕಡಿಮೆನೇ ಯೂಸ್ ಮಾಡ್ಕೊತೀವಿ. ಆ್ಯಂಡ್ ಏನಪ್ಪ ಸಾಲಿಡ್ ಸ್ಪೂನ್ ಆಲ್ರೆಡಿ ಅದಕ್ಕೆ ಕರಿ ಎಲ್ಲ ಆಗಿದೆ ಅಂತ ಅಂದ್ಕೋಬೇಡಿ. ಸೊ ಪಕ್ಕದಲ್ಲೇ ನಮ್ಮಮ್ಮ ಎಗ್ ಸಾಂಬಾರು ಕೂಡ ಮಾಡ್ತಾಯಿದ್ರು. ಸೊ ಅದರದ್ದೇ ತೆಗ್ದಿದ್ದಕ್ಕೆ ಮಿಕ್ಸ್ ಮಾಡ್ತಾಯಿದ್ರೆ ಗೊತ್ತಲ್ಲ ಅಮ್ಮಂದಿರು ಹೇಗೆ ಮಾಡ್ತಾರೆ ಅಂತ. ಸೊ ನಾನು ಕಷ್ಟಪಡೋದನ್ನ ನೋಡಿ ಅಮ್ಮ ಕೂಡ ಬಂದು ಹೆಲ್ಪ್ ಮಾಡ್ತಿದ್ದಾರೆ. ಸೊ ಅದಾದಮೇಲೆ ನಾವು
ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಆನಿಯನ್ನ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸೊ ದಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಇದಕ್ಕೆ ಇದನ್ನು ನಾನು ಹೇಳಲೇಬೇಕು. ನಾನು ಹೇಳ್ದಂಗೆ ಅಮ್ಮ ಆಲ್ರೆಡಿ ಎಗ್ ಸಾಂಬಾರು ಮಾಡ್ತಿದ್ರು. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಂಡ್ ಈರುಳ್ಳಿ, ಸೊ ಇದನ್ನು ರುಬ್ಕೊಂಡಿರೋ ಈ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇಲ್ಲಾಂದರೆ ಜಸ್ಟ್ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಅರಿಶಿನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಆದಷ್ಟು ಚಿಕನ್ ರೆಸಿಪೀಸ್ಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಅರಿಶಿನ ಯೂಸ್ ಮಾಡಿ. ಅದಾದಮೇಲೆ ಇಲ್ಲಿ ನಾನು 1/2 ಕಿಲೋ ಚಿಕನ್ನ ತೊಗೊಂಡಿದ್ದೀನಿ. ಸೊ ಇವಾಗ ಆಲ್ರೆಡಿ ಎಲ್ಲ ಕಡೆ ಟ್ರೆಂಡ್ ಅಥವಾ ವೈರಲ್ ಆಗ್ತಿರೋ ವಿಡಿಯೋ ಏನಪ್ಪ ಅಂದರೆ ಚಿಕನ್ನ ತೊಳಿಬೇಕಾ ಬೇಡವೋ ಅನ್ನೋದು. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ, ನೀವು ಚಿಕನ್ನ ತೊಳಿತಿದ್ದೀರಾ ಅಥವಾ ಹಾಗೆ ಯೂಸ್ ಮಾಡ್ತಿದ್ದೀರಾ ಅಂತ. ಸೊ ಅಫ್ಕೋರ್ಸ್ ನಾವು ಮೊದಲಿಂದನೂ ತೊಳಿತಾ ಇರೋದ್ರಿಂದ ಇಲ್ಲಿ ಚಿಕನ್ನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 1/2 ಕಿಲೋ ವಾಶ್ ಮಾಡಿರೋ ಚಿಕನ್ನ ಈ ಒಂದು ಒಗ್ಗರಣೆಗೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ವಾಟರ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಚಿಕನ್ ಬೇಯ್ತಾ ಅದರಲ್ಲಿ ನೀರಿನ ಅಂಶ ಬಿಟ್ಕೊತಾ ಹೋಗುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸೊ ನೋಡಿಕೊಂಡು ನೀವು ಎಷ್ಟು ಕ್ವಾಂಟಿಟಿ ಆಫ್ ಚಿಕನ್ ತೊಗೊಂಡಿದ್ದೀರೋ ಅದ್ರ ಮೇಲೆ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಹೋಗಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಿ. ನಿಮಗೆ ಎಲ್ಲಾದರೂ ಬೇಗ ಆಗಬೇಕು ಅನ್ನೋದಿದ್ರೆ ನೀವು ಒಂದು ವಿಷಲ್ ಕೂಡ ಹಾಕ್ಸ್ಕೋಬೋದು. ಆರೆಲ್ಸ್ ಇಲ್ಲ ನಮಗೆ ಟೈಮ್ ಇದೆ ನಿಧಾನಕ್ಕೆ ಬೇಯಿಸ್ಕೊತೀವಿ ಅಂದರೆ ನೀವು ಹಾಗೇ ಬೇಯಿಸ್ಬೋದು. ಬಟ್ ಒಂದು ವಿಷಲ್ ಹಾಕಿದ್ರೆ ಏನಪ್ಪ ಅಂದರೆ ಆ ನೀರು ಬಿಟ್ಕೊಂಡಿರೋದು ಅದೇ ಥರ ಗ್ರೇವಿ ಥರ ಉಳ್ಕೊಂಬಿಡುತ್ತೆ. ಸೊ ನಾನು ಹೇಳ್ದಂಗೆ ಅಮ್ಮ ಇಲ್ಲಿ ಪಕ್ಕದಲ್ಲೇ ಎಗ್ ಸಾಂಬಾರು ಮಾಡ್ತಾಯಿದ್ರು. ಸೊ ಯಾರಿಗಾದ್ರೂ ಎಗ್ ಸಾಂಬಾರು ರೆಸಿಪಿ ಕೂಡ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಾನು ಏನು ಹೇಳ್ತಾ ಇದ್ದೆ, ಚಿಕನ್ ಕುಕ್ಕರಲ್ಲಿ ವಿಷಲ್ ಹಾಕ್ಸ್ಕೊಂಡ್ರೆ ಗ್ರೇವಿ ಥರ ಉಳ್ಕೊಳ್ಳುತ್ತೆ. ಆವಾಗ ನೀವೇನು ಮಾಡಬೇಕು ಅಂದರೆ ವಿಷಲ್ ಬಿಟ್ಟಾದಮೇಲೆ ಜಸ್ಟ್ ಸ್ಟವ್ ಆನ್ ಮಾಡಿಕೊಂಡು 1 2 to 3 ಮಿನಿಟ್ಸ್ ಹಾಗೆ ಬೇಯಿಸ್ಕೊಂಡ್ರೆ ವಾಟರ್ ಕಂಟೆಂಟ್ ಎಲ್ಲ ಎವಾಪ್ರೇಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ರುಬ್ಬಿಟ್ಕೊಂಡಿರೋಂಥ ಸ್ಪೈಸಸ್ ಪೌಡರ್ನ 2 ಟೇಬಲ್ ಸ್ಪೂನ್ ತೊಗೊತಾ ಇದ್ದೀನಿ. ಸೊ ಈ 1/2 ಕಿಲೋ ಚಿಕನ್ಗೆ 2 ಟೇಬಲ್ ಸ್ಪೂನ್ ಸ್ಪೈಸಸ್ಸು ಇಟ್ಸ್ ಮೋರ್ ದ್ಯಾನ್ ಎನಫ್. ತುಂಬಾ ಚೆನ್ನಾಗಿರುತ್ತೆ ಆ ಕ್ವಾಂಟಿಟಿಗೆ, ಇಟ್ಸ್ ಎನಫ್. ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಚಿಕನ್ನ ಬೇಯಿಸ್ಕೋಬೇಕಾಗುತ್ತೆ. ಸೊ ದಟ್ ಆ ಏನು ಸ್ಪೈಸಸ್ ಇರುತ್ತೆ ಅದನ್ನೆಲ್ಲ ಚಿಕನ್ ಅಬ್ಸರ್ವ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ಬೇಯಿಸಿ 1/2 ಟೇಬಲ್ ಸ್ಪೂನ್ ನಾವು ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊತಿದ್ದೀವಿ. ಇಟ್ ಈಸ್ ಆಪ್ಷನಲ್, ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಅಥವಾ ನಾವು ಸಾಸಸ್ನ ಯೂಸ್ ಮಾಡಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಇಟ್ಸ್ ಅಪ್ ಟು ಯು. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸೊ ಡಿಲೀಷಿಯಸ್ ಪೆಪ್ಪರ್ ಚಿಕನ್ ಡ್ರೈ ರೆಡಿಯಾಗಿದೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಥ್ಯಾಂಕ್ ಯು.